ಏನಾಯ್ತು ದಾಮಿನಿ? ಅದೇನು ಅಂತ ನಾನೇ ಹೇಳ್ತೀನಿ. ಅಂದ್ರೆ ಆದಿತ್ಯ ಪಾರ್ವತಿ ಲವ್ ವಿಷಯ ಬಾವನ್ಗೂ ಗೊತ್ತಿದ್ಯಾ? ರಘು, ನಿಮಗೂ ಗೊತ್ತಾ? ಏನು? ಪ್ರೀತು ಒಂದು ಹುಡುಗಿನ ಲವ್ ಮಾಡ್ತಿದ್ದಾನೆ. ಲೇ ದಾಮಿನಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ವಿಷಯನ ಉಲ್ಟಾ ಹೇಳಿದ್ದಿದ್ರೆ ನೀನಿವತ್ತು ಹೊಗೆ ಕಣೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಅಖಿಲ, ಆ ಹುಡುಗಿನ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದಾನೆ. ಈ ವಿಷಯ ನಿನ್ಗೆ ಹೇಳಬೇಕು ಅಂತ ಅವನು, ಆದಿತ್ಯ, ಪಾರು ಎಲ್ಲರೂ ಸೇರಿಕೊಂಡು ತುಂಬಾ ಪ್ರಯತ್ನ ಪಟ್ಟರು. ಅರೆ, ಕ್ಲೈಂಟ್ಸ್ ಕೊಡಬೇಕಾಗಿರೋ ಫೈಲ್ನ ಅಖಿಲ ಇಲ್ಲೇ ಬಿಟ್ಟು ಹೋಗಿದ್ದಾಳ. ಓಕೆ, ನಾನು ಹಾಫ್ ಅನ್ ಅವರಲ್ಲಿ ಫೋನ್ ಮಾಡ್ತೀನಿ. ನಾನು ಪ್ರೀತಿಸಿರೋ ಹುಡುಗಿ ಜೊತೆ ನನ್ನ ಮದುವೆ ಮಾಡಿಸಿ ಮಾಮ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಆದರೆ ಅದು ನಿನಗೆ ತಲುಪಲೇ ಇಲ್ಲ. ನನಗೆ ಗೊತ್ತಾಯ್ತು, ಆದರೆ ಈ ವಿಷಯ ಅವನ ಬಾಯಿಂದಾನೇ ಬರಲಿ ಅಂತ ನನಗೆ ವಿಷಯ ಹೇಳಿಲ್ಲ. ಇದನ್ನು ಹೇಳಕ್ಕೆ ಅಂತಾನೆ ನಮ್ಮನ್ನ ಇಲ್ಲಿ ಕರೆಸಿರೋದು. ಕರಿಬೇಡ ಅಮ್ಮ ಅಂತ ಕರಿಬೇಡ ನನ್ನ. ಎಲ್ಲ ನನ್ನ ಮಗನೇ, ನನಗೆ ಹೇಳ್ದೆ ಲವ್ ಮಾಡಿದ್ಯಾ ಅಲ್ಲ? ನನಗೆ ಹೇಳಿದಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಿರ್ಲಿಲ್ವಾ? ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು.
ಇನ್ನು ಮುಂದೆ ನೀನ್ ನನ್ನ ಮಗ ಅಲ್ಲ, ನಾನ್ ನಿನ್ನ ಅಮ್ಮ ಅಲ್ಲ. ನನ್ನ ಪಾಲ್ಗೆ ನೀನ್ ಸತ್ತೋದೆ. ಮಾಮ್, ಅಮ್ಮ ಪ್ಲೀಸ್ ಮಾ, ದಯವಿಟ್ಟು ಹಾಗೆ ಹೇಳ್ಬೇಡಿ. ಒಂದೇ ಒಂದ್ಸತಿ ಅವ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ. ಪ್ರೀತು, ನಿನ್ನ ಪ್ರೀತಿ ಬಗ್ಗೆ ಹೇಳು ಪ್ರೀತು. ಯಾರು ಏನೇ ಹೇಳಿದ್ರು ಕೇಳೋದಕ್ಕೆ ನಾನು ತಯಾರಿಲ್ಲ. ನನ್ನ ನಿರ್ಧಾರ ನಾನು ಮಾಡಾಯ್ತು. ಇನ್ನು ಮುಂದೆ ಇವನಿಗೆ ಈ ಮನೆಯಲ್ಲಿ ಜಾಗ ಇರಲ್ಲ. ಅಮ್ಮ ಅಮ್ಮ ಅಮ್ಮ, ಪ್ರೀತು ತಪ್ಪು ಮಾಡಿದ್ದಾನೆ ನಿಜ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ. ಅಖಿಲ, ಕೋಪ ಮಾಡ್ಕೋಬೇಡ, ಸಮಾಧಾನವಾಗಿ ಕೂತ್ ಮಾತಾಡೋಣ. ಇವನು ಮಾಡಿರೋದು ಒಂದು ತಪ್ಪು ಮಾತ್ರ ಆಗಿದ್ದಿದ್ರೆ ನಾನು ಇವನ್ನ ಸುಮ್ಮನೆ ಬಿಡ್ತಿದ್ದೆ. ಆದ್ರೆ ಇವನು ಒಬ್ಬ ತಾಯಿಯ ನಂಬಿಕೆಗೆ ದ್ರೋಹ ಬಗ್ತಿದ್ದಾನೆ. ಇಂಥ ದ್ರೋಹನ ಆ ದೇವ್ರು ಕೂಡ ಕ್ಷಮಿಸೋದಿಲ್ಲ. ಇನ್ನೊಂದು ಕ್ಷಣ ಇವನು ನನ್ನ ಕಣ್ಣು ಮುಂದೆ ಇರಬಾರ್ದು. ಅಮ್ಮ ಅಖಿಲ, ಮಾಮ್, ಮಾಮ್, ಮಾಮ್. ಅವನಿಗೆ ಈ ಮನೆ ಋಣ ಮುಗೀತು. ಯಾರು ಬಾಗಿಲು ತೆಗೆಯೋ ಹಾಗಿಲ್ಲ. ಮಾಮ್, 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 ಪ್ಲೀಸ್ ಮಾಮ್, ಬಾಗ್ಲ ಹಾಕ್ಬೇಡಿ ಮಾಮ್. ಮಾಮ್ ಪ್ಲೀಸ್ ಮಾಮ್, ಬಾಗಿಲು ತೆಗೀರಿ ಮಾಮ್, ಪ್ಲೀಸ್ ಮಾಮ್. ಮಾಮ್ ಪ್ಲೀಸ್ ಹಿಂಗ್ ಮಾಡ್ಬೇಡಿ ಮಾಮ್, ಪ್ಲೀಸ್. ಅಖಿಲ ನಿಂತ್ಕೋ. ನೋಡು, ಅವನು ತಪ್ಪು ಮಾಡಿದ್ದಾನೆ ನಿಜ. ಆದರೆ ಆ ತಪ್ಪನ್ನ ಹೇಗೆ ಸರಿಪಡಿಸ್ಕೋಬೇಕು ಅಂತ ನಾವೆಲ್ಲರೂ ಕೂತು ಚರ್ಚೆ ಮಾಡಿ ನಿರ್ಧಾರ ತಗೋಬೇಕು. ಅದು ಬಿಟ್ಟು ಇನ್ನು ಹೀಗೆ ದುಡುಕಿ ಅವನ ಮನೆಯಿಂದ ಆಚೆ ಹಾಕಿದ್ರೆ ಅದು ಎಷ್ಟು ಸರಿ? ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಟತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರಘು. ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ. ಇಲ್ಲ, ಆವೇಶದಲ್ಲಿ ಏನೇನೋ ಮಾತಾಡಬೇಡ. ಎಷ್ಟೇ ಆದರೂ ಅವನು ನಾವು ಹೆತ್ತ ಮಗ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಂದೆ ತಾಯಿ ಒಳ್ಳೆದೇನೆ ಬಯಸ್ತಾರೆ ಹೊರತು ಕೆಟ್ಟದ್ದು ಬಯಸಲ್ಲ. ನಿನ್ನ ಮನಸ್ಸು ಏನಂತ ನನಗೆ ಗೊತ್ತು. ಏನ್ ಒಳ್ಳೆ ಮನಸ್ಸಿದ್ದು ಏನ್ ಪ್ರಯೋಜನ ರಘು? ನಾನು ಇವನು ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅರಸನ ಕೋಟೆ ಜನರನ್ನೆಲ್ಲ ಕರೆದು ಭರ್ಜರಿಯಾಗಿ ಊಟ ಹಾಕಿ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಹರಿಸೋ ಹಾಗೆ ಮಾಡ್ಬೇಕು ಅಂತ ಎಷ್ಟು ಕನ್ಸು ಕಾಣ್ತಾ ಇದ್ದೆ. ನನ್ನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ಬಿಟ್ನಲ್ಲ ಇವನು. ಯಾಕೆ ಬೇಕು ನನಗಿಂತ ಮಗ? ಯಾಕೆ ಬೇಕು ರಘು? ನಿಮಗೆ ನೆನಪಿದೆಯಾ ರಘು? ಇವನು ಹುಟ್ಟೋ ಸಮಯದಲ್ಲಿ ನನಗೆ 2ನೇ ಮಗು ಹೆಣ್ಣೆ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು. ನೀವು ಹಾಗೆ ಅನ್ಕೊಂಡಿದ್ರಿ. ಆದ್ರೆ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು ನನಗೆ ಇನ್ನೊಂದು ಗಂಡೇ ಹುಟ್ಟುತ್ತೆ ಅಂತ. ಯಾಕೆ ನಾನು ಆ ಮಾತನ್ನ ಈಗ ನೆನ್ಪು ಮಾಡ್ಕೋತಾ ಇದ್ದೀನಿ ಅಂತಂದ್ರೆ, ಆಗ ನನಗಿದ್ದ ಇಂಟ್ಯೂಷನ್ನಿನ ಜೊತೆನಲ್ಲಿ ಹುಟ್ಟೋ ಮಗ ತಾಯಿ ಮಾತನ್ನ ಕೇಳೋದಿಲ್ಲ ಅನ್ನೋ ಇಂಟ್ಯೂಷನ್ನು ಇದ್ದಿದ್ರೆ ಚಾನ್ಸೇ ತಗೋತಿರ್ಲಿಲ್ಲ ರಘು, ತಗೋತಿರ್ಲಿಲ್ಲ. ಒಂದು ವಿಷಯ ನನಗೆ ಅರ್ಥ ಆಗ್ತಿಲ್ಲ ರಘು. ಮಕ್ಕಳು ಚಿಕ್ಕವರಾಗಿದ್ದಾಗ ಮಾತ್ರ ಯಾಕೆ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾರೆ? ಬೆಳೀತಾ ಬೆಳೀತಾ ಯಾಕೆ ನಮ್ಮ ಮಾತನ್ನ ಕೇಳಲ್ಲ?
ಚಿಕ್ಕವರಿದ್ದಾಗ ಒಂದು ಚಾಕ್ಲೇಟ್ ಬೇಕು ಅಂದ್ರೆ ಅಪ್ಪ ಕೊಡ್ಸಪ್ಪ ಅಂತ ಕೇಳ್ತಾರೆ. ಏನೋ ಒಂದು ತಿಂಡಿ ಇಷ್ಟ ಅಂದ್ರೆ ಅಮ್ಮ ಮಾಡ್ಕೊಡು ಅಂತ ಕೇಳ್ತಾರೆ. ಓದೋವಾಗ ನನಗಿದೇ ಶಾಲೆ ಬೇಕು, ಇದೇ ಕಾಲೇಜ್ ಬೇಕು, ಇದೇ ಸಬ್ಜೆಕ್ಟ್ ಬೇಕು ಅಂತ ಡಿಮಾಂಡ್ ಮಾಡ್ತಾರೆ. ಎಲ್ಲ ವಿಷಯಕ್ಕೂ ನಮ್ಮ ಹತ್ರ ಕೇಳೋರು ಹುಡುಗಿನ ಪ್ರೀತಿ ಮಾಡೋ ವಿಷಯದಲ್ಲಿ ಮಾತ್ರ ಯಾಕೆ ನಮ್ಮನ್ನ ಏನು ಕೇಳಲ್ಲ? ಇಲ್ಲ ಅಖಿಲ, ನನ್ನ ಪ್ರೀತಿ ವಿಷಯನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟ. ಆದ್ರೆ ಏನಂತ? ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವಳು ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಅವ್ನು ಹೇಳಿದ ತಕ್ಷಣ ನಾನು ಒಪ್ಕೊಂಡು ಅವನ್ ಮದುವೆ ಮಾಡಿಸ್ಬಿಡ್ಬೇಕು ಅಲ್ವಾ ರಘು? ಮಾತು ಕೊಟ್ಟಿದ್ದೀನಿ ರಘು, ದಿಶಾನ್ನ ಈ ಮನೆ ಸೊಸೆಯನ್ನಾಗಿ ಮಾಡ್ಕೋತೀನಿ ಅಂತ ಮೀರನಿಗೆ ಮಾತು ಕೊಟ್ಟಿದ್ದೀನಿ. ಇವನಿಲ್ಲಿ ಇನ್ಯಾವುದೋ ಹುಡುಗಿನ ಇಷ್ಟಪಡೋದಾದ್ರೆ ಇವನನ್ನೇ ಇಷ್ಟಪಟ್ಟು ಇವನೇ ಗಂಡ ಅಂತ ಕನ್ಸ್ ಕಾಣ್ತಿರೋ ಆ ಹುಡುಗಿ, ಆ ದಿಶಾನ ಗತಿ ಏನಾಗ್ಬೇಕು? ನೀನ್ ಹೇಳ್ತಿರೋದು ನಿಜ ಅಖಿಲ. ಆದ್ರೆ ಅವ್ನು ಇನ್ನೊಂದು ಹುಡುಗಿನ ಪ್ರೀತಿಸ್ತಿದ್ದಾನಲ್ಲ. ನೋಡು, ಇದು ತುಂಬಾ ಗಂಭೀರವಾದ ವಿಚಾರ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಈ ವಿಷಯ ಏನಾದ್ರೂ ಮೀಡಿಯಾದವ್ರು ಗೊತ್ತಾದ್ರೆ ಇದನ್ನೇ ಒಂದು ದೊಡ್ಡ ಸುದ್ದಿ ಮಾಡ್ತಾರೆ. ಇದು ನಮ್ಮನೆ ಆಂತರಿಕ ವಿಷಯ ರಘು, ಇದರಲ್ಲಿ ಬೇರೆಯವರಿಗೆ ಮೂಗು ತೂರಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಮೀಡಿಯಾದವ್ರು ಬೇಕಾದ್ರೂ ಆಗಿರ್ಲಿ, ಬೇರೆ ಯಾರು ಬೇಕಾದ್ರೂ ಆಗಿರ್ಲಿ. ಪ್ರೀತು ನನ್ನ ನಿರ್ಧಾರದ ಪ್ರಕಾರ ದಿಶಾನ್ನ ಮದುವೆ ಮಾಡ್ಕೊಳ್ಳಕ್ಕೆ ಒಪ್ಕೊಂಡ್ರೆ ಅವನಿಗೆ ಈ ಮನೇಲಿ ಜಾಗ ಇದೆ. ಒಂದು ಹುಡುಗಿನ ಲವ್ ಮಾಡ್ತಿದ್ದ. ಆ ಹುಡುಗಿನ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದ. Mom! Mom! Mom, sorry, Mom! ನಿಮ್ಮ ವಿಷಯ ಹೇಳ್ದೆ ತಪ್ಪು ಮಾಡ್ಬಿಟ್ಟೆ, Mom. I'm really sorry. ಬಟ್ ನಿನಗೆ ಜನರಿನ ಬಿಟ್ಟು ಬದುಕಕ್ಕಾಗಲ್ಲ, Mom. ಅವಳನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಿ, Mom. Please help me, Mom, please. Mom! Mom, my math keli, Mom, please. Bro, ನೀನಾದ್ರೂ ಬಾಗಿಲು ತೆಗಿ, bro, please, bro. Dad, Mom, really, Dad. Bro, Mom ಹೇಳು bro, ನಾನು ತಪ್ಪು ಮಾಡಿಲ್ಲ ಅಂತ, please, bro. ಪ್ರೀತು, ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋ ಬಿಟ್ಟು ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿನ್ಗೆ? ಲೋ ಪ್ರೀತು, ದೇವ್ರಂತ ನಮ್ಮ ಅಕ್ಕನ್ಗೆ ಮೋಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೋ ಬಂತು? ನಾನೇನಾದ್ರೂ ನಿಮ್ಮ ಅಮ್ಮ ಆಗಿದ್ದಿದ್ರೆ ಕತ್ತಿಸ್ಗೆ ಸಾಯಿಸ್ಬಿಡ್ತಿದ್ದೆ. ಚಿಕ್ಕಮ್ಮ, ನಾಲ್ಗೆ ಮೇಲೆ ಹಿಡ್ತಾ ಇರಲಿ.
ಅಲ್ಲಿರೋದು ನನ್ನ ತಮ್ಮ. ಹೌದಪ್ಪ, ನಾನು ನಿನ್ ತಮ್ಮನ ಬಗ್ಗೆನೇ ಹೇಳ್ತಿದ್ದೀನಿ. ಆದ್ರೆ ನನಗೆ ನಮ್ಮ ಅಕ್ಕನ ಗೌರವ ಘನತೆ ಮುಖ್ಯ. ಅದಕ್ಕೆ ಮಸಿ ಬಳ್ದ್ಬಿಟ್ಟ ನಿನ್ ತಮ್ಮ, ಅದಕ್ಕೇನ್ ಹೇಳ್ತೀಯಾ? ಬ್ರೋ ಸಾರಿ ಬ್ರೋ, ರಿಯಲಿ ಸಾರಿ ಬ್ರೋ. ನನ್ನಿಂದ ನೀವೆಲ್ಲ ತಲೆ ತೆಗ್ಸೋ ಥರ ಆಯ್ತು ಬ್ರೋ, ಸಾರಿ. ಹೋಯ್ತು ನನ್ನ ಪ್ರೀತಿ, ಆಸೆ, ಕನಸು ಎಲ್ಲ ನುಚ್ಚು ನೂರಾಯ್ತು. ಮೊಹಮ್ ನನ್ನ ಪ್ರೀತಿ ಒಪ್ಕೊಳ್ಳಲ್ಲ ಅನ್ಕೊಂಡಿದ್ದೆ, ಹಾಗೆ ಆಯ್ತು. ಸಾಲದಕ್ಕೆ ಮನೆಯಿಂದ ಹೊರಗೆ ಬೇರೆ ಹಾಕಿದ್ದಾರೆ. ಮುಗೀತು, ಇವತ್ತಿಗೆ ಈ ಮನೆ ಋಣ ಕೊನೆ ಆಯ್ತು. ಯಾರಿಗೋಸ್ಕರ ಏನಕ್ಕೋಸ್ಕರ ಇರ್ಬೇಕು ನಾನಿಲ್ಲಿ? ಮೊಹಮ್ ಮನ್ಸಲ್ಲಿ ಜಾಗ ಇಲ್ಲ. ರೋಗಿಗೆ ಮೊಹಮ್ ಮಾತ್ರ ಮೀರಕ್ಕಾಗಲ್ಲ. ಯಾರಿಗೂ ಬೇಡವಾದ ವಸ್ತು ತರ ಆಗೋದೆ. ಸಾಕು, ಇನ್ನ ನಾನಿಲ್ಲಿ ಇರಬಾರ್ದು. ಸಾಕು. ಅಪ್ಪ, ಇವಾಗ ಏನು ಮಾಡೋದು ಅಂತ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಆದಿತ್ಯ. ಏನು ಮಾಡೋದು? ಯಜಮಾನ್ರೆ, ಹೇಗಾದ್ರೂ ಮಾಡಿ ಅಮ್ಮನ ಹತ್ರ ನೀವೇ ಮಾತಾಡಬೇಕು. ಇದು ಚಿಕ್ಕ ಯಜಮಾನ್ರ ಜೀವನದ ಪ್ರಶ್ನೆ. ಈಗೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಅವರು ಕೂಡ ನೀವು ಸಹಾಯ ಮಾಡ್ತೀರಾ ಅಂತ ಬಾಗ್ಲಾಚೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಅಮ್ಮನ ಹತ್ರ ಹೋಗಿ ಮಾತಾಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಸಾಕ್, ಬಾಯಿ ಮುಚ್ಚೆ. ಮಲಗಿರೋ ಅವನ ಎಬ್ಬಿಸ್ಬೇಡ. ನೋಡು ಆದಿತ್ಯ, ಕೋಪದಲ್ಲಿ ಕುದೀತಾ ಇರೋ ಅಕ್ಕನ ಎದುರುಗಡೆ ನೀನು ಹೋದ್ರೆ ಸುಟ್ಟು ಭಸ್ಮ ಆಗೋಗ್ಬಿಡ್ತೀಯ ಅಲ್ವಾ ಭಾವ? ತಪ್ಪು ದಾಮಿನಿ. ಅಖಿಲನಿಗೆ ಎಷ್ಟೇ ಕೋಪ ಇದ್ರು ಆದಿತ್ಯನ ಮಾತು ಕೇಳಿಸ್ಕೊಳ್ಳೋ ತಾಳ್ಮೆ ಇದ್ದೇ ಇರುತ್ತೆ. ಆದಿತ್ಯ, ಹೋಗು, ಇನ್ನೊಂದ್ಸಲ ಹೋಗಿ ಮಾತಾಡು. ಹೌದು ಯಜಮಾನ್ರೆ, ಹೋಗಿ ಮಾತಾಡಿ. ಪ್ರೀತಿಗೋಸ್ಕರ ನಾನು ಅಮ್ಮ ಹತ್ರ ಮಾತಾಡ್ತೀನಿ. ಅವನ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಬಂದಿದ್ರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಅಮ್ಮ ಪ್ಲೀಸ್, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ. ಬೇಕಾಗಿಲ್ಲ. ಯಾರ ಮಾತು ಕೇಳಿಸ್ಕೊಳ್ಳೋ ಅಗತ್ಯ ನನಗಿಲ್ಲ. ಹಾಗನ್ಬೇಡಿ ಅಮ್ಮ, ಪ್ಲೀಸ್. ಪ್ರೀತು ತಪ್ಪು ಮಾಡಿದ್ದಾನೆ ನಿಜ, ಆದರೆ ಆ ತಪ್ಪನ್ನ ನಾವೇ ಸರಿಪಡಿಸ್ಬೇಕಲ್ವಾ ಅಮ್ಮ? ಸರಿಪಡಿಸೋದಕ್ಕಿರೋ ಒಂದೇ ದಾರಿ ಅಂದರೆ ಅವನು ಆ ಹುಡುಗಿನ ಮರೆತು ದಿಶಾನ್ನ ಮದುವೆ ಮಾಡ್ಕೋಬೇಕು. ಇದಕ್ಕೆ ಅವನು ಒಪ್ಕೋತಾನ? ಅಮ್ಮ, ಪ್ರೀತುಗೆ ಮೊದಲಿಂದನೂ ದಿಶಾ ಅಂದರೆ ಇಷ್ಟ ಇರಲಿಲ್ಲ. ನೀವು ನಿರ್ಧಾರ ಮಾಡಿದ್ರಿ, ಅದ್ರ ವಿರುದ್ಧವಾಗಿ ನಡ್ಕೊಂಡ್ರೆ ಎಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಪ್ರೀತು ತನಗೆ ದಿಶಾ ಜೊತೆ ಮದುವೆ ಇಷ್ಟ ಇಲ್ಲ ಅಂದರು ಆ ವಿಚಾರದಲ್ಲಿ ಮೌನವಾಗಿದ್ದ. ಅಷ್ಟಕ್ಕೂ
ಪ್ರೀತು ಇಷ್ಟಪಟ್ಟಿರೋ ಹುಡುಗಿ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಿಲ್ಲ, ಆದರೆ ತುಂಬ ಒಳ್ಳೆ ಹುಡುಗಿ ಅನ್ಸುತ್ತೆ ಅಮ್ಮ. ಓ, ಹಾಗಾದ್ರೆ ಆ ಹುಡುಗಿನ ನಿನಗೂ ಪರಿಚಯ ಮಾಡಿಸಿದಾನೋ? ಪರಿಚಯ ಮಾಡಿಸಿಲ್ಲ ಅಮ್ಮ, ಆದರೆ ಆ ಹುಡುಗಿ ನಾನು ನೋಡಿದ್ದೀನಿ. ಪ್ರೀತು ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಮನೆ ಬಿಟ್ಟು ಹೋಗಿದ್ದ.